ಎಲ್ಲರಿಗೂ ನಮಸ್ಕಾರ. 2024-2025 ವಾರ್ಷಿಕ ವರದಿ ಈ ರೀತಿಯಾಗಿದ್ದು, ಸಿರಹಟ್ಟಿ ನಗರದ ಆರಾಧ್ಯ ದೇವರನ್ನು ಸ್ಮರಿಸುತ್ತಾ ಎಲ್ಲಕ್ಕೂ ಕಾರಣ, ಪ್ರೇರಣೆ, ರಕ್ಷಣೆ ಆಗಿರುವ ನಿಮ್ಮೆಲ್ಲರ ಭಾವೈಕ್ಯ ಬೇರೆ ಬೇರೆ ರೂಪ, ಆಚಾರ, ವಿಚಾರಕ್ಕೆ ಬಹುರೂಪದಲ್ಲಿರುವ ಆ ಎಲ್ಲರ ಮನಸ್ಸಿನ ದೇವರಿಗೂ ನಮಿಸುತ್ತಾ, ಇಂದಿನ CCN ವಿದ್ಯಾಪ್ರಸಾರ ಸಂಸ್ಥೆ ವತಿಯಿಂದ 2024-25 ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಸಾದರಪಡಿಸಲು ಸಂತೋಷವೆನಿಸುತ್ತಿದೆ. ಶ್ರೀ ಫಕ್ಕೀರೇಶ್ವರ ಸಂಸ್ಥಾನ ಮಠದ 9ನೇ ಪೀಠಾಧ್ಯಕ್ಷರಾದ ಲಿಂಗೈಕ್ಯ ಶ್ರೀ ಜಗದ್ಗುರು ಫಕ್ಕೀರ ಚನ್ನವೀರ ಮಹಾಸ್ವಾಮಿಗಳ ಸಂಪೂರ್ಣ ಆಶೀರ್ವಾದದೊಂದಿಗೆ ದಿವಂಗತ ಶ್ರೀ ಚನ್ನವೀರಪ್ಪ ಚನ್ನಬಸಪ್ಪ ನೂರ್ಶೆಟ್ಟರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಬಹುಮುಖ ವ್ಯಕ್ತಿತ್ವ ಮೆರೆದವರು. ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಾಕಷ್ಟು ಜನಸೇವೆ ಸಲ್ಲಿಸಿದ್ದಾರೆ. ಶೈಕ್ಷಣಿಕವಾಗಿ ಅವರ ಸೇವೆ ಜನ ಮೆಚ್ಚುವಂಥದ್ದು. ಹಲವಾರು ಜನರ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಅಮರ ಶಿಕ್ಷಣ ಪ್ರೇಮಿಗಳು. ಅವರ ನಿಧನದ ನಂತರ ಅವರ ಹಿತೈಷಿಗಳು ಅವರ ಚಿರನೆನಪಿಗೋಸ್ಕರ ಒಂದು ಟ್ರಸ್ಟ್ ಕಮಿಟಿಯನ್ನು ರೂಪಿಸಿ ಅವರ ಪ್ರಥಮ ಪುಣ್ಯತಿಥಿಯಂದು ಟ್ರಸ್ಟ್ ಕಮಿಟಿಯವರ ಅಭಿಲಾಷೆಯೊಂದಿಗೆ ಸಿರಹಟ್ಟಿ ನಗರದಲ್ಲಿ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸುವ ವಿಚಾರ ವ್ಯಕ್ತಪಡಿಸಿದಾಗ ಶ್ರೀ ಆಯ್ಷಿ ನೂರ್ಶೆಟ್ಟರ್ ಹಾಗೂ ಚಂದ್ರಕಾಂತ್ ಸಿ ನೂರ್ಶೆಟ್ಟರ್ ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡು CC ನೂರ್ಶೆಟ್ಟರ್ ವಿದ್ಯಾಪ್ರಸಾರ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಮುಂದೆ 2003-2004 ಇಲಾಖೆಯ ಅನುಮತಿಯೊಂದಿಗೆ ನರ್ಸರಿ, LKG, UKG ವರ್ಗಗಳನ್ನು ಪ್ರಾರಂಭಿಸಿ ಅದನ್ನು ಮುಂದುವರೆಸುತ್ತಾ 1ರಿಂದ 5ನೇ ತರಗತಿಯವರೆಗೂ ತರಗತಿಗಳು ಪ್ರಾರಂಭವಾದವು. ನಂತರ 6ರಿಂದ 10ನೇ ತರಗತಿಗಳು ಪ್ರಾರಂಭವಾದವು. 30 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ನಮ್ಮ ಸಂಸ್ಥೆ ಈಗ 585 ವಿದ್ಯಾರ್ಥಿನಿಯರು ಓದುತ್ತಿದ್ದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಶಾಲೆಯ ಧ್ಯೇಯೋದ್ದೇಶಗಳು: ಮಕ್ಕಳ ಸರ್ವಾಂಗೀಣ ಪ್ರಗತಿಗಾಗಿ ಶ್ರಮಿಸುವುದು, ಸುತ್ತಮುತ್ತಲಿನ ಗ್ರಾಮದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದು, ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಹೊರತರುವುದು, ಮಕ್ಕಳನ್ನು ವೈಜ್ಞಾನಿಕವಾಗಿ ಚಿಂತನಾಶೀಲರನ್ನಾಗಿ ಮಾಡುವುದು, ಎಲ್ಲ ಮಕ್ಕಳಿಗೆ ತಂತ್ರಜ್ಞಾನದ ಮೂಲಕ ಮಾಹಿತಿ ನೀಡುವುದು, ಭಾರತೀಯ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಅಳವಡಿಸುವುದು, ಸಮಾಜದಲ್ಲಿ ಮಗು ಒಬ್ಬ ಉತ್ತಮ ನಾಗರಿಕನಾಗುವಂತೆ ಮಾರ್ಗದರ್ಶನ ನೀಡುವುದು, ಮಕ್ಕಳನ್ನು ಕ್ರೀಡೆಗಳಲ್ಲಿ ಉತ್ತೇಜಿಸುವುದು ಹಾಗೂ ಸೃಜನಾತ್ಮಕ ಭಾವನೆಯನ್ನು ಬೆಳೆಸುವುದು. ನಮ್ಮ ಶಾಲೆಯಲ್ಲಿರುವಂಥ ಸೌಲಭ್ಯಗಳು: ಉತ್ತಮವಾದ ಕಟ್ಟಡ ವ್ಯವಸ್ಥೆ, ವಿಶಾಲವಾದ ಆಟದ ಮೈದಾನದ ವ್ಯವಸ್ಥೆ, ವಿಜ್ಞಾನ ಪ್ರಯೋಗಾಲಯದ ವ್ಯವಸ್ಥೆ, ಗ್ರಂಥಾಲಯದ ವ್ಯವಸ್ಥೆ, ಗಣಕಯಂತ್ರದ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ, ಸುಸಜ್ಜಿತವಾದ ಊಟದ ಹಾಲ್ನ ವ್ಯವಸ್ಥೆ, ಬಸ್ಸಿನ ಸೌಲಭ್ಯ, ಚಿಕ್ಕ ಮಕ್ಕಳಿಗೆ ವಿಶೇಷ ಆಟದ ಮೈದಾನದ ವ್ಯವಸ್ಥೆ, ಚಿಕ್ಕ ಮಕ್ಕಳಿಗೆ ಕ್ರೀಡೋ ಲ್ಯಾಬ್ನ ವ್ಯವಸ್ಥೆ, ಮಕ್ಕಳಿಗೆ ಕೊಠಡಿಯಲ್ಲಿ ಕುಳಿತುಕೊಳ್ಳಲು ಉತ್ತಮವಾದ ಆಸನಗಳ ವ್ಯವಸ್ಥೆ, ಉತ್ತಮವಾದ ಕ್ರೀಡಾ ಕೊಠಡಿ, AV ಕೊಠಡಿಯ ವ್ಯವಸ್ಥೆ, ಸುಸಜ್ಜಿತವಾದ ಶೌಚಾಲಯದ ವ್ಯವಸ್ಥೆ, ಈ ರೀತಿಯಾದ ಹಲವಾರು ಸೌಲಭ್ಯಗಳು ನಮ್ಮ ಶಾಲೆ ಒಳಗೊಂಡಿದೆ. 2023-2024 ಸಾಲಿನ ಈ ಒಂದು ಸಂಸ್ಥೆಯು 9 ಜನರ ಆಡಳಿತ ಸದಸ್ಯರೊಂದಿಗೆ ಮುಂದುವರಿಯುತ್ತಾ ಶ್ರೀ CC ನೂರ್ಶೆಟ್ಟರ್ ಅಧ್ಯಕ್ಷರು,
ಶ್ರೀ ಡಾಕ್ಟರ್ ಎಸ್.ಎಂ. ಬುರುಬುರೆ ಕಾರ್ಯದರ್ಶಿಗಳು, ಶ್ರೀ ಅಶೋಕ್ ವಿ. ಸಂಕದಾಳ್ ಸದಸ್ಯರು, ಶ್ರೀ ಎಸ್.ಎಂ. ಆಲೂರ್ ಸದಸ್ಯರು, ಶ್ರೀಮತಿ ಲಲಿತಾ ಐ. ನೂರ್ಶೆಟ್ಟರ್ ಸದಸ್ಯರು, ಶ್ರೀ ಕೆ.ಎ. ಬೆಳಿಗೇರ್ ಸದಸ್ಯರು, ಶ್ರೀ ಶಿವಪ್ರಕಾಶ್ ಬಿ. ಮಹಾಜನ್ ಶೆಟ್ಟರ್ ಸದಸ್ಯರು, ಶ್ರೀಮತಿ ಜಯಶ್ರೀ ಚ. ನೂರ್ಶೆಟ್ಟರ್ ಸದಸ್ಯರು, ಕುಮಾರ್ ಪಕ್ಕಿರೇಶ್ ಚ. ನೂರ್ಶೆಟ್ಟರ್ ಸದಸ್ಯರು. ಅದೇ ರೀತಿಯಾಗಿ ಈ ಶಾಲೆಗೆ ಸಲಹಾ ಸಮಿತಿ ಸದಸ್ಯರಾದಂತಹ ಶ್ರೀ ಡಾಕ್ಟರ್ ವಿಜಯದತ್ ಎಂ.ವಿ. ಸದಸ್ಯರು, ಶ್ರೀ ಬಿ.ಎಸ್. ಹಿರೇಮಠ್ ಸದಸ್ಯರು, ಶ್ರೀ ಸಂತೋಷ್ ಚ. ನೂರ್ಶೆಟ್ಟರ್ ಸದಸ್ಯರು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಎಂಬಂತೆ ಮಕ್ಕಳ ಜೀವನದಲ್ಲಿ ಸದಾ ಶಕ್ತಿ ಹಾಗೂ ಹರ್ಷ ತುಂಬಿರಲಿ ಎಂದು ವಿದ್ಯಾದೇವತೆಯಾದ ತಾಯಿ ಸರಸ್ವತಿ ಹಾಗೂ ವಿಘ್ನ ವಿನಾಯಕನ ಪೂಜೆಯೊಂದಿಗೆ ಸನ್ನದ್ಧ 20 ಜನ ಶಿಕ್ಷಕರ ಬಳಗದೊಂದಿಗೆ ಸನ್ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಮಕ್ಕಳ ದಾಖಲಾತಿಗಳು ಮೇ 16ರಿಂದ ಬಹಳ ಚಟುವಟಿಕೆಯುಕ್ತವಾಗಿ ಪ್ರಾರಂಭಗೊಂಡು ಜೂನ್ ಅಂತ್ಯಕ್ಕೆ ಮಕ್ಕಳ ದಾಖಲಾತಿ 580ಕ್ಕೆ ತಲುಪಿತು. ಈ ಶೈಕ್ಷಣಿಕ ವರ್ಷದ ಮೊದಲ ಕಾರ್ಯಕ್ರಮವಾಗಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಸಸಿ ನೆಡುವುದರ ಮುಖಾಂತರ ಶಾಲೆಯ ಎಲ್ಲ ಶಿಕ್ಷಕ ವೃಂದದೊಂದಿಗೆ ಆಚರಿಸಲಾಯಿತು. ನಂತರ ಅದೇ ಮಾಹೆಯಲ್ಲಿ ಮಕ್ಕಳ ಭೌತಿಕ ಬೆಳವಣಿಗೆಯ ಜೊತೆಗೆ ಶಾರೀರಿಕ ಬೆಳವಣಿಗೆಗೆ ಸಹಾಯಕವಾಗುವ ರೀತಿಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಯೋಗ ಶಿಕ್ಷಕರೊಡನೆ ಎಲ್ಲರೂ ಯೋಗಾಸನ ಮಾಡುವುದರ ಮುಖಾಂತರ ಆಚರಿಸಲಾಯಿತು. ಮಾನವ ಸಮಾಜ ಜೀವಿ. ಸಮಾಜದಲ್ಲಿ ತಾನು ತನ್ನ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಅವನಿಗೆ ಇರುತ್ತದೆ. ಅದರಂತೆ ಜುಲೈ ತಿಂಗಳಲ್ಲಿ ಶಾಲೆಯ ಎಲ್ಲ ಮಕ್ಕಳಿಗೆ ಚುನಾವಣೆ ಜ್ಞಾನ ಮೂಡಲಿ ಎಂದು ಅದೇ ಮಾದರಿಯಲ್ಲಿ ಸಾರ್ವತ್ರಿಕ ಮತದಾನ ಮಾಡುವುದರ ಮೂಲಕ ಶಾಲಾ ಸಂಸತ್ತನ್ನು ರಚಿಸಲಾಯಿತು. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟು 77 ವರ್ಷಗಳು ಕಳೆದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಚಂದ್ರಕಾಂತ್ ಚ. ನೂರ್ಶೆಟ್ಟರ್ ಅವರು ಧ್ವಜಾರೋಹಣ ಮಾಡಿದರು. ನಂತರ ಅಧ್ಯಕ್ಷರಾದ ಚಂದ್ರಕಾಂತ್ ಚ. ನೂರ್ಶೆಟ್ಟರ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತು, ಸಮಯ ಪಾಲನೆ ಜೊತೆಗೆ ಸ್ವಾತಂತ್ರ್ಯದ ಪ್ರೇಮದ ಬಗ್ಗೆ ಅರಿವನ್ನು ಮೂಡಿಸಿದರು. ಅದೇ ಮಾಹೆಯಲ್ಲಿ ಎಲ್ಲರ ನೆಚ್ಚಿನ ದೇವರಾದ ರಾಧೆ ಮತ್ತು ಕೃಷ್ಣನನ್ನು ಆರಾಧಿಸುತ್ತಾ ನಮ್ಮ ಶಾಲೆಯ ಮುದ್ದು ಮಕ್ಕಳು ರಾಧೆ ಮತ್ತು ಕೃಷ್ಣನ ವೇಷವನ್ನು ಧರಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದರು. ವಿದ್ಯೆಗೆ ಆದರ್ಶ, ಬುದ್ಧಿಗೂ ಆದರ್ಶ, ಬುದ್ಧನಿಗೂ ಆದರ್ಶ, ಬದ್ಧ ವೈರಿಗೂ ಆದರ್ಶ, ಭೂಮಿಯಲ್ಲಿ ಜೀವಿಸುವ ಆದರ್ಶಮಯ ವ್ಯಕ್ತಿ ನೀನು, ಆದರ್ಶಮಯ ಪದಕ್ಕೂ ನೀಡಿದ ಶಕ್ತಿಯೂ ನೀನು, ಶಿಕ್ಷಕ ಶಿಕ್ಷಕ ಎಂಬ ನುಡಿಯಂತೆ ಸೆಪ್ಟೆಂಬರ್ 5ರಂದು ನಮ್ಮ ಶಾಲೆಯಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಮಕ್ಕಳು ಶಿಕ್ಷಕರನ್ನು ಹೂವಿನ ಹಾಸಿಗೆಯ ಮೇಲೆ ಸ್ವಾಗತಿಸುತ್ತಾ ಕರೆತಂದರು. ಒಬ್ಬ ಶಿಕ್ಷಕನಿಗೆ ನೀಡುವ ಎಲ್ಲ ಗೌರವದೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು ಮತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಸ್ಮರಿಸುತ್ತಾ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸಲಾಯಿತು. ನಂತರ ಶಿಕ್ಷಕರಿಗೆ ಮನರಂಜನಾ ಕ್ರೀಡೆಗಳನ್ನು ಏರ್ಪಡಿಸಿ ಉಡುಗೊರೆಯನ್ನು ನೀಡಿದರು. ಅದೇ ಮಾಹೆಯಲ್ಲಿ ಸೆಪ್ಟೆಂಬರ್ 7ರಂದು ನಮ್ಮ ಶಾಲೆಯಲ್ಲಿ ವಿಘ್ನ ವಿನಾಶಕನಾದ ವಿನಾಯಕನನ್ನು ವಿಜೃಂಭಣೆಯಿಂದ ಕರೆತಂದು ಪ್ರತಿಷ್ಠಾಪಿಸಿ ಗಣೇಶ ಹಬ್ಬವನ್ನು ಆಚರಿಸಲಾಯಿತು. ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ ಎಂಬ ನುಡಿಯಂತೆ ಪ್ರತಿಯೊಬ್ಬ ವ್ಯಕ್ತಿ ಸದೃಢವಾಗಿರಲು ದೈಹಿಕ ಕಾರ್ಯಕ್ಷಮತೆ ಬಹಳ ಮುಖ್ಯ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ
ಕ್ರೀಡೆ ಎನ್ನುವುದು ಬಹಳ ಪ್ರಾಮುಖ್ಯತೆ ವಹಿಸುತ್ತದೆ. ಸೆಪ್ಟೆಂಬರ್ 14 ಮತ್ತು 15ರಂದು ನಡೆದ ಪ್ರೌಢಶಾಲಾ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನು ಕಡಕೋಳ ಪ್ರೌಢಶಾಲೆಯ ಸಹಯೋಗದಲ್ಲಿ ಡಬಾಲಿ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವಾರು ಪ್ರಶಸ್ತಿಗಳಿಗೆ ಭಾಜಕರಾದರು. ಅದರಲ್ಲಿ ನೂರುಲ್ಲಾ ಕನಕ್ವಾಡ್ ವಿದ್ಯಾರ್ಥಿಯ ನಾಯಕತ್ವದ ಕಬಡ್ಡಿ ತಂಡ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಯಿತು. ನಂತರ ಮೊಹಮ್ಮದ್ ಯೂನುಸ್ ಬುಕಿಟ್ಗಾರ್ 10ನೇ ತರಗತಿ ವಿದ್ಯಾರ್ಥಿ 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ನಂತರ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಅದೇ ಮಾಹೆಯಲ್ಲಿ ಪ್ರಾಥಮಿಕ ವಿಭಾಗದ ಕ್ರೀಡಾಕೂಟದಲ್ಲಿ ಮೊಹಮ್ಮದ್ ಇಮ್ರಾನ್ ಬುಕೆಟ್ಗಾರ್ 7ನೇ ತರಗತಿ ವಿದ್ಯಾರ್ಥಿ. ಈ ವಿದ್ಯಾರ್ಥಿಯು 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿಯೂ ಸಹಿತ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ನಂತರ ತಾಲೂಕಾ ಮಟ್ಟದ ಚೆಸ್ ಕ್ರೀಡೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಎಂ ಸಹನಾ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಶಾಲೆಯ ಹಿರಿಮೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗಳ ಅನಾವರಣವೇ ಪ್ರತಿಭಾ ಕಾರಂಜಿ. ಸಿರಹಟ್ಟಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯು ನಮ್ಮ ಶಾಲೆಯ ಸಹಯೋಗದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿಭಾಗದಲ್ಲಿ ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಹಲವಾರು ಪ್ರಶಸ್ತಿಗಳಿಗೆ ಭಾಜಕರಾದರು. ಇದರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಯಶಸ್ವಿನಿ ದಶಮನಿ ಈ ವಿದ್ಯಾರ್ಥಿನಿಯು ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳೊಡನೆ ಆಚರಣೆ ಮಾಡಲಾಯಿತು. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಎದೆ ತಟ್ಟಿ ಹೇಳು ನಾವು ಭಾರತೀಯರು, ಗರ್ವದಿಂದ ಹೇಳು ನಾವು ಕನ್ನಡಿಗರು ಎಂದು ಹೇಳುತ್ತಾ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಿ ಮತ್ತು ಪಟ್ಟಣ ಪಂಚಾಯಿತಿಯವರ ಆದೇಶದಂತೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಡಬಾಲಿ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮೆರವಣಿಗೆಯ ಮೂಲಕ ಆಚರಿಸಿದರು. ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಗ್ರಂಥವನ್ನು ನವೆಂಬರ್ 26, 1949ರಂದು ಬಿಡುಗಡೆ ಮಾಡಿದರು. ಆದ ಕಾರಣ ಸಂವಿಧಾನದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಿ ಸಂವಿಧಾನದ ಬಗ್ಗೆ ತಿಳಿ ಹೇಳಿ ಸಂವಿಧಾನದ ಪೀಠಿಕೆ, ರಚನೆ ಹಾಗೂ ಹಕ್ಕು ಮತ್ತು ಕರ್ತವ್ಯದ ಬಗ್ಗೆ ತಿಳಿ ಹೇಳಿ ಸಂವಿಧಾನ ದಿನವನ್ನು ಆಚರಿಸಲಾಯಿತು. ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರಾ, ಕುಲದ ಕುಲವೆನ್ನು ಹೊತಿಯರು, ಕುಲದ್ಯಾವುದೋ ಸತ್ಯ ಸಖ್ಯವುಳ್ಳ ಜನರಿಗೆ, ಆತ್ಮ ಯಾವ ಕುಲ ಜೀವ ಯಾವ ಕುಲ, ತತ್ವೇಂದ್ರಿಯ ಕುಲ ಹೇಳಿರಯ್ಯ ಎಂದು ಜನರಿಗೆ ಕುಲದ ಬಗ್ಗೆ ಹೇಳಿದಂಥ ದಾಸರು ನಮ್ಮ ಕನಕದಾಸರು. ಇವರ ಜಯಂತಿಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಆಚರಿಸಲಾಯಿತು. ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಆಚರಿಸುವ ದಿನವೇ ಮಕ್ಕಳ ದಿನಾಚರಣೆ. ಈ ದಿನಾಚರಣೆಯನ್ನು ನೆಹರೂರವರ ಸ್ಮರಣೀಯವಾಗಿ ಮಕ್ಕಳೊಡನೆ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು. ಡಿಸೆಂಬರ್ 22ರಂದು ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನದ ಪ್ರಯುಕ್ತ ವಿಶ್ವ ಗಣಿತ ದಿನಾಚರಣೆಯನ್ನು ನಮ್ಮ ಶಾಲೆಯ ಶಿಕ್ಷಕರು ಗಣಿತದ ಮಹತ್ವವನ್ನು ತಿಳಿಸುವುದರ ಮುಖಾಂತರ ಆಚರಿಸಲಾಯಿತು. ನಮ್ಮ ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಮೌಲ್ಯಗಳ ಹಿತದೃಷ್ಟಿಯಿಂದ ಪಾಲಕರ ಸಭೆಯನ್ನು ಏರ್ಪಡಿಸಲಾಯಿತು. ಈ ಸಭೆಯಲ್ಲಿ ಪಾಲಕರು ತಮ್ಮ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಶಿಕ್ಷಕರೊಡನೆ ಚರ್ಚಿಸಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಡೆಸಿ ಶಾಲೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ 1ರಿಂದ 10ನೇ ತರಗತಿಯ ಎಲ್ಲ ಮಕ್ಕಳಿಗೆ ಒಟ್ಟುಗೂಡಿಸಿ 4 ತಂಡಗಳಾಗಿ ವಿಂಗಡಿಸಲಾಯಿತು. ಪ್ರತಿಯೊಂದು ತಂಡಕ್ಕೆ 10ನೇ ತರಗತಿಯ ವಿದ್ಯಾರ್ಥಿಯನ್ನು ನಾಯಕರನ್ನಾಗಿ ಮಾಡಿ ಪ್ರೌಢಶಾಲಾ ಶಿಕ್ಷಕರನ್ನು ತಂಡದ ಮ್ಯಾನೇಜರ್ನಾಗಿ ನೇಮಿಸಲಾಯಿತು. ನಂತರ ಜನವರಿ 3 ಮತ್ತು 4ನೇ ತಾರೀಕರಂದು
ಆ 4 ತಂಡಗಳಿಗೆ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಲಾಯಿತು. ನಮ್ಮ ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ಚಂದ್ರಕಾಂತ್ ನೂರ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು. ಆ 4 ತಂಡದ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದ ರೀತಿಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗೆ ಭಾಜಕರಾದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯ ಮಕ್ಕಳ ಪಾಲಕರ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು. ಈ ಒಂದು ಕ್ರೀಡಾಕೂಟದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಬಲೂನ್ ಮತ್ತು ಕಪ್ ಸ್ಪರ್ಧೆ ಮತ್ತು ಕಪ್ ಮತ್ತು ಪಿರಮಿಡ್ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ನಂತರ ಪುರುಷರಿಗಾಗಿ ವಾಲಿಬಾಲ್ ಸ್ಪರ್ಧೆ, ಗುಂಡು ಎಸೆತ ಸ್ಪರ್ಧೆ, ಬಿಸ್ಕೆಟ್ ತಿನ್ನೋ ಸ್ಪರ್ಧೆ, ಪಿರಮಿಡ್ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಈ ಒಂದು ಕ್ರೀಡಾಕೂಟದಲ್ಲಿ ಉತ್ಸಾಹದಿಂದ ಎಲ್ಲ ಪಾಲಕರು ಭಾಗವಹಿಸಿದ್ದರು. ದಂಪತಿಗಳಿಗಾಗಿ ಏರ್ಪಡಿಸಿದ ಮೇಕಪ್ ಸ್ಪರ್ಧೆಯಲ್ಲಿ 6 ಜನ ದಂಪತಿಗಳು ಒಳಗೊಂಡ ಈ ಕ್ರೀಡೆ ಬಹಳ ಉತ್ಸಾಹದಿಂದ, ಸಂತೋಷದಿಂದ, ನೃತ್ಯದಿಂದ, ಹಾಸ್ಯಭರಿತವಾಗಿ ಯಶಸ್ವಿಗೊಳ್ಳುವುದರ ಮೂಲಕ ಬಂದಂಥ ಎಲ್ಲ ಪಾಲಕರಿಗೆ ರಸದೌತಣದ ವಾತಾವರಣವನ್ನು ಕಲ್ಪಿಸಿತು. ಈ ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲ ಪಾಲಕರು ಮಕ್ಕಳಂತೆ ಶಿಸ್ತಿನಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಹಿಂದಿನ ಶಾಲಾ ದಿನದ ನೆನಪನ್ನು ಮೆಲುಕು ಹಾಕಿದರು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ವಿಜ್ಞಾನ ಸಮಾವೇಶದಲ್ಲಿಯೂ ಸಹಿತ ಆಯ್ಕೆಯಾಗಿ ನಮ್ಮ ಶಾಲೆಯ ಹಾಗೂ ನಮ್ಮ ಜಿಲ್ಲೆಯ ತಾಲೂಕಿನ ಹೆಸರನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಏಕಾಂತ್ ಸಿ ಇವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳಾದ ಪೂಜಾ ಸ್ವಾಮಿ ಹಾಗೂ ಸಂತೃಪ್ತಿ ಮಾವಳಿ ಈ ವಿದ್ಯಾರ್ಥಿನಿಯರು ಕಳೆದ ವರ್ಷ ತಾಲೂಕು ಮಟ್ಟದ ಮಕ್ಕಳ ಸಮಾವೇಶದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಕಲಬುರಗಿಯಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ನಡೆದ 31ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶನದಲ್ಲಿ ಆಯ್ಕೆಯಾಗಿರುತ್ತಾರೆ. ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ದಿನಾಂಕ 25/1/2025 ಶಾಲೆಯ ಮಕ್ಕಳ ಜೊತೆ ಎಲ್ಲ ಶಿಕ್ಷಕ ಬಳಗದವರು ಮೈದಾನವನ್ನು ಸ್ವಚ್ಛಗೊಳಿಸಿ ತಯಾರಿಯನ್ನು ನಡೆಸಲಾಯಿತು. ನಂತರ ದಿನಾಂಕ 26/1/2025 ಗಣರಾಜ್ಯೋತ್ಸವದ ದಿನದಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಥಸಂಚಲನದ ಮೂಲಕ ಅಧ್ಯಕ್ಷರನ್ನು ವೇದಿಕೆಗೆ ಕರೆತಂದರು. ನಂತರ ಶಾಲೆಯ ವಿದ್ಯಾರ್ಥಿಯಾದ ವಿಶ್ವನಾಥ್ ಆಲೂರ್ ಧ್ವಜಾರೋಹಣವನ್ನು ಮಾಡಲು ಅಧ್ಯಕ್ಷರಿಗೆ ಅನುಮತಿಯನ್ನು ಕೋರಲಾಯಿತು. ಅಧ್ಯಕ್ಷರಾದ ಚಂದ್ರಕಾಂತ್ ನೂರ್ ಶೆಟ್ಟರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಧ್ವಜಾರೋಹಣದ ನಂತರ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಥಸಂಚಲನವನ್ನು ಮಾಡುವುದರ ಮುಖಾಂತರ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸೂಚಿಸಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಮುದ್ದು ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಗಣರಾಜ್ಯೋತ್ಸವವನ್ನು ಆಚರಿಸಿದರು. ಸಿರ್ಹೆಟ್ಟಿ ತಾಲೂಕಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಹಾಗೂ ಸಿರ್ಹೆಟ್ಟಿ ತಾಲೂಕಿನ ದಂಡಾಧಿಕಾರಿಗಳು ಧ್ವಜಾರೋಹಣವನ್ನು ನೆರವೇರಿಸಿದರು. ನಂತರ ಸಿರ್ಹೆಟ್ಟಿ ತಾಲೂಕಿನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದು, ಇದರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದು ಶಾಸಕರಿಂದ 5,000 ನಗದು ಬಹುಮಾನ ಪಡೆದುಕೊಂಡರು. ಅದೇ ಕಾರ್ಯಕ್ರಮದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಶಾಸಕರು ಸನ್ಮಾನವನ್ನು ಮಾಡಿದರು. ವಿಶೇಷವಾಗಿ ನಮ್ಮ ಶಾಲೆಗೆ ಸಹಾಯ ಸಹಕಾರ ನೀಡುತ್ತಾ ಅದರ ಬೆಳವಣಿಗೆಗೆ ಸ್ಫೂರ್ತಿಯನ್ನು ನೀಡುತ್ತಿರುವ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಇಲಾಖೆಯ ಸಿಬ್ಬಂದಿ ವರ್ಗದವರು, BRC CRP ಅವರನ್ನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ
ಸಿರಹಟ್ಟಿ ತಾಲೂಕಿನ ಎಲ್ಲ ಪಾಲಕರ ಸಹಾಯ ಸಹಕಾರಗಳು ಎಲ್ಲರಿಂದಲೂ ಮುಂದಿನ ದಿನಮಾನಗಳಲ್ಲಿ ನಿರೀಕ್ಷಿಸುತ್ತಾ ಈ ಪುಟ್ಟ ವರದಿ ವಾಚನಕ್ಕೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.